ಅಂತಿದ್ರು. ಅವರು 4 ಮಂತ್ಸ್ಗೆ ರಿಪೋರ್ಟ್ ನೋಡಿ ಸ್ಟಾಪ್ ಮಾಡಿಬಿಡಿ ಅಂತ ಬರ್ಕೊಟ್ಟು ಸೈನ್ ಹಾಕ್ಕೊಟ್ಟಿದ್ದಾರೆ. ಇನ್ನು ಮುಂದೆ ನಾನು ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಬ್ಲಾಗ್ ಕನ್ನಡ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ರೆ ನನ್ನ ಪರಿಚಯ ಚಿಕ್ಕದಾಗಿ ಮಾಡ್ಕೋತೀನಿ. ನನ್ನ ಹೆಸರು ಬಿಂದು ಅಂತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಾನು ಬಂದಿರೋ ವಿಷಯ ಅಂದರೆ ನಾನು ವ್ಲಾಗ್ ಮಾಡ್ತಾ ಇಲ್ಲ. ನಾನು ನಿಮಗೆ ಹೋದ ವಾರ ಹೇಳಿದ್ದೆ, ನಾನು ಅಂದರೆ ಬಸ್ರಿಲಿ ನನಗೆ ಥೈರಾಯ್ಡ್ ಬಂದಿತ್ತು. ಬಟ್ ಅದ್ರ ಬಗ್ಗೆ ನಾನೇನು ಡೀಟೇಲಿಂಗಲ್ಲಿ ಇದರಲ್ಲಿ ಶೇರೇ ಮಾಡ್ಕೊಳ್ಳಿಲ್ಲ. ಹಾಸ್ಪಿಟಲ್ಗೆ ಹೋಗಿದ್ದೆ, ಅವರೇ ಹೇಳಿದ್ರು 4 ಮಂತ್ಸಲ್ಲಿ ಹೋಗಿದ್ದೆ, 6 ಮಂತ್ಸ್ ಆಗಲಿ ಬೇಬಿ ಟ್ಯಾಬ್ಲೆಟ್ನ ಅಡಿಕ್ಟ್ ಮಾಡ್ಕೊಂಡಿರುತ್ತೆ, 6 ಮಂತ್ಸ್ವರೆಗೂ ಬರೀ ಫೀಡ್ ಮಾಡಿಸೋದ್ರಿಂದ 6 ಮಂತ್ಸ್ ಆಗಲಿ, ಅದಾದಮೇಲೆ ಬ್ಲಡ್ ಟೆಸ್ಟ್ ಮಾಡಿ ಚೆಕ್ ಮಾಡೋಣ ಅಂತ ಅವ್ರು ನಂಗೆ ಹೇಳಿದರು. ಈಗ 6 ಮಂತ್ಸ್ ಆದಮೇಲೆ ನಾನು ಒಂದು ಸರಿ ಅಂದರೆ ಈಗ ಹೋದ ವೀಕ್ ಸ್ಯಾಟರ್ಡೆ ಕರೆಕ್ಟಾಗಿ ಇವತ್ತು ಒಂದು ವಾರದಲ್ಲಿ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನಾನು ಸ್ವಲ್ಪ ಏನೋ ಆಪ್ರೇಷನ್ ಬಗ್ಗೆ ಕೇಳ್ಕೊಬೇಕಾಗಿತ್ತು. ಅದನ್ನು ಕೂಡ ಕೇಳಿಕೊಂಡು ಥೈರಾಯ್ಡ್ ಪ್ರೊಫೈಲ್ ಬಗ್ಗೆ ಬರ್ಸ್ಕೊಂಡು ಬಂದೆ. ಅವರಂದ್ರು ಒಂದು ಸರಿ ಬ್ಲಡ್ ಟೆಸ್ಟ್ ಮಾಡಿಸಿ ಅದ್ರ ಲೆವೆಲ್ ಕಡಿಮೆ ಆಗಿದ್ದರೆ ನಾನು ಅದು ಅಂದರೆ ರಿಪೋರ್ಟ್ ನೋಡಿ ಏನು ಅಂತ ಹೇಳ್ತೀನಿ ಅಂತ ಹೇಳಿದರು. ಕೆಳಗಡೆನೇ ಮಾಡಿದ್ದಾರೆ, ನಿಮ್ಗೊಂದ್ಸತಿ ಹೇಳಿದ್ದೆ. ನಾನು ತೋರಿಸೋ ಕ್ಲಿನಿಕ್ ಅಂಜನಾ ನಗರ ಶ್ರೀನಿಧಿ ಕ್ಲಿನಿಕ್ ಕೆಳಗಡೆನೇ ಇವಾಗ ಪದ್ಮಶ್ರೀ ಡಯಾಗ್ನೋಸ್ಟಿಕ್ ಅಂತ ಮಾಡಿದ್ದಾರೆ. ರಿಪೋರ್ಟ್ ಕೂಡ ಬ್ಲಡ್ ಟೆಸ್ಟ್ ಕೂಡ ನಾನು ಮಾಡಿಸಿದ್ದೀನಿ, ಕಾಣಿಸ್ತಿದೆ ಅನ್ಕೋತೀನಿ. ನಾನು ಸಂಡೇ ಮಾಡಿಸಿದ್ದು, ಬಟ್ ಹಾರ್ಡ್ ಕಾಪಿ ಇಡ್ಸ್ಕೊಂಡಿರಲಿಲ್ಲ. ಆನ್ಲೈನ್ ಅಂದರೆ ಆಫ್ಲೈನ್ ಇದರಲ್ಲೇ ಮೊಬೈಲಲ್ಲೇ ಟೆಕ್ಸ್ಟ್ ಮೆಸೇಜಲ್ಲಿ ಲಿಂಕ್ ಕಳಿಸ್ತಾರೆ, ಅದನ್ನು ಡೌನ್ಲೋಡ್ ಮಾಡಿ ಕೂಡ ನಾವು ನೋಡ್ಕೋಬೋದು. ಬಟ್ ಹಾರ್ಡ್ ಕಾಪಿ ಬಂದು ನೀವು ಡಯಾಗ್ನೋಸ್ಟಿಕ್ಕಲ್ಲೇ ಅಲ್ಲೇ ಇಸ್ಕೋಬೇಕಾಗುತ್ತೆ ರಿಪೋರ್ಟ್ಸ್. ಬಟ್ ನಾನು ಇವಾಗ ಯಾಕೆ ಬೇಕು, ಟ್ಯಾಬ್ಲೆಟ್ಸ್ ಕಂಪ್ಲೀಟ್ಲಿ ನಿಲ್ಲಿಸೇ ಬಿಟ್ಟಿದ್ದೀನಿ, ಡಾಕ್ಟ್ರು ಸಜೆಸ್ಟೇ ಕೇಳಿಲ್ಲ ನಾನು. ಈಗ ಹೋಗಿ ಹಸ್ಬೆಂಡು ಜಾಸ್ತಿ ರಿಸ್ಕ್ ತೊಗೊಳ್ಳೋದು ಬೇಡ, ಥೈರಾಯ್ಡಿಂದ ತುಂಬ ಪ್ರಾಬ್ಲಮ್ಸ್ಗಳಿದೆಯಂತೆ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನನ್ನ ಮೆಟ್ಸ್ ಬಂದು ಬರೀ ದಪ್ಪ ಆಗ್ತಾರೆ ಅನ್ನೋದು ಮಾತ್ರ ನನಗೆ ಗೊತ್ತು, ಥೈರಾಯ್ಡಿಂದ ಬೇರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನನಗೆ ಅಷ್ಟು ಗೊತ್ತಿಲ್ಲ. ಅದಕ್ಕೆ ಈಗ ಒಂದು ಸರಿ ಹಾಸ್ಪಿಟಲ್ಗೆ ಹೋಗಿ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡಬೇಕಾ ಮಾಡಬಾರ್ದಾ, ರಿಪೋರ್ಟ್ಸಲ್ಲಿ ಏನಿದೆ ಅಂತ ನಾನು ಒಂದು ಸರಿ ಕೇಳ್ಕೊಬರೋಣ ಅಂತ ಹೋಗ್ತಿದ್ದೀನಿ. ಡಾಕ್ಟರ್ ಫೋನ್ ಮಾಡಿದರು ನನಗೆ, ಅಂದರೆ ಇವಾಗ ಬ್ಲಡ್ ಕೊಟ್ಟಿದ್ವಲ್ಲ ಆ ಡಾಕ್ಟರ್ ನನಗೆ ಫೋನ್ ಮಾಡಿದರು. ಯಾವಾಗ ರಿಪೋರ್ಟ್ ನಾನು ಬ್ಲಡ್ ಕೊಟ್ಟಿದ್ದು ಸಂಡೇ ಮಾರ್ನಿಂಗು, ಅವರು ನನಗೆ ಆಫ್ಟರ್ನೂನ್ 4 or 5ಗೆ ಕಾಲ್ ಮಾಡಿದರು. ಮೇಡಮ್ ಹಿಂಗೆ ನಿಮ್ಮದು ರಿಪೋರ್ಟ್ ಬಂದಿದೆ, ಪ್ರೆಗ್ನೆಂಟ್ ಇದ್ದೀರಾ ಅಂತ. ಇಲ್ಲ ಮ್ಯಾಮ್, ಪ್ರೆಗ್ನೆಂಟಲ್ಲಿ ಬಂದಿತ್ತು, ಇವಾಗ ಚೆಕ್ ಮಾಡಿಸ್ಕೊಳಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ದಕ್ಕೆ, ಕಡಿಮೆ ಆಗಿದೆ ಮ್ಯಾಮ್ ನಿಮ್ಮದು, ಬಟ್ ಡೋಸೇಜ್ ಎಷ್ಟು ತೊಗೋತಿದ್ದೀರಾ ಅಂದರು. ನಾನು 25 mg ತೊಗೋತಿದ್ದೆ. ಒಂದು ನಿಮಿಷ ಟ್ಯಾಬ್ಲೆಟ್ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ನಾನು 25 ಕಾಣಿಸ್ತಿದೆಯಲ್ಲ, ನಾನು 25 mg ತೊಗೊತಿದ್ದೆ ಇದನ್ನು. ಅದಕ್ಕೆ ನಿಮಗೆ ಡೋಸೇಜ್ ಕಡಿಮೆ ಮಾಡ್ತಾರೆ, ಇಲ್ಲ ನಿಲ್ಲಿಸ್ಬಿಡಕ್ಕೆ ಹೇಳ್ತಾರೇನೋ, ಬಟ್ ಕಡಿಮೆ ಇದೆ ನಿಮ್ಮದು ರಿಪೋರ್ಟಲ್ಲಿ ನಿಮ್ಮದು ಕಡಿಮೆ ಇದೆ ಅಂತ ಹೇಳಿದ್ರು. ಅದಕ್ಕೆ ಒಂದು ಸರಿ ತೋರಿಸ್ಕೊಂಡೇ ಬಂದುಬಿಡೋಣ ಅಂತ ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ. ನೋಡೋಣ ಹಾಸ್ಪಿಟಲ್ಲಿ ಡಾಕ್ಟರ್ ಏನು ಹೇಳ್ತಾರೆ, ಆದಷ್ಟು ಡಾಕ್ಟರ್ ಏನು ಹೇಳ್ತಾರೆ ಅದನ್ನು ವೀಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮಗೂ ಗೊತ್ತಿರುತ್ತೆ ಅನಿಸುತ್ತೆ. ಹಾಸ್ಪಿಟಲ್ ಅಂದರೆ ಡಾಕ್ಟರ್ ರೂಮ್ಗೆ ಅಲೋ ಮಾಡಲ್ಲ ಅಂತ, ಬಟ್ ನೋಡೋಣ. ಆದಷ್ಟು ಏನೋ ಗೊತ್ತಿಲ್ಲದೆ ಇರೋಂಗೆ ವೀಡಿಯೋ ಮಾಡಿ ನಿಮ್ಗೆ ಏನಂದ್ರು ಅಂತ ಹೇಳ್ತೀನಿ. ಯಾಕಂದರೆ ನಂತರನೇ ಇರೋ ಪ್ರೆಗ್ನೆಂಟ್ ಲೇಡಿ ಆಫ್ಟರ್ ಆದಮೇಲೆ ತೊಗೋಬೇಕಾ ಇಲ್ವಾ ಅಂತ ಒಂದು ಅವೇರ್ನೆಸ್ ಇರಲಿ ಅಂತ ಅಷ್ಟೇ. ಹೋಗಿ ಬರ್ತೀನಿ. ಒಂದು ನಿಮಿಷ. ಹಸ್ಬೆಂಡ್ ಏನೋ ವರ್ಕಿಂದ ಬರ್ತಿದ್ದಾರೆ, ಬಸ್ ಸ್ಟಾಪ್ ಹತ್ರ ಬಾ, ಅಲ್ಲಿಂದ ಹಂಗೆ ಹೋಗಿ ಬರೋಣ, ಯಾಕೆ ಬೇಕು ಅಂತ ಹೇಳಿದ್ರು. ಹೋಗಿ ಬಂದು ಸಿಗ್ತೀನಿ ನಿಮಗೆ. ಮತ್ತೇನೆ ಬಿಟ್ಬಿಟ್ಟಿದ್ದೆ ನಮ್ಮನೆಯವ್ರು ಬೈದರು, ನಿಮಗೆ ಗೊತ್ತಾಗಲ್ಲ ಅಂತ. ಇಲ್ಲಿ ಡಾಕ್ಟರ್ ಸುಮಾ ಮೇಡಮು ಏನೋ ಅಲ್ಲ, ಇಲ್ಲಿಂದ ಯಾರೋ ಕಾಲ್ ಮಾಡಿದರು ನನಗೆ, ಸುಮಾ ಅಂತ. ರಿಪೋರ್ಟ್ ನೋಡಿ ಇರಬೇಕೇನೋ. ಸಂಜೆ ಒಂದು 6:15 ನಾನು ಮನೆ ಬಿಟ್ಟೆ. ಹಸ್ಬೆಂಡು ಸ್ವಲ್ಪ ರಾಜಾಜಿನಗರಕ್ಕೆ ಹೋಗಿತ್ತು, ಏನೋ ಕೆಲಸ ಇತ್ತು ಅಂತ ಆಫೀಸ್ ಮುಗಿಸ್ಕೊಂಡು. ನಾನು ಹಾಗೆ ನಡ್ಕೊತ ಅಂಜನಾ ನಗರ ರೀಚ್ ಆಗಿದ್ದೆ. ಅಷ್ಟೊತ್ತಿಗೆ ಅವರು ಕೂಡ ಬಂದರು. ನಾನು ಕೂಡ ಅಲ್ಲಿ ಕೆಳಗಡೆ ರಿಪೋರ್ಟ್ಸ್ ಇಸ್ಕೊಬರೋಣ ಅಂತ ಹೋಗಿದ್ದೆ. 7:10 ಆಗಿತ್ತು. ನೋಡ್ತಿದ್ದೀರಲ್ಲ, ಇದೇ ಶ್ರೀನಿಧಿ ಸ್ಪೆಷಾಲಿಟಿ ಕ್ಲಿನಿಕ್ ಅಂತ. ಸದ್ಯ ಇವತ್ತೇ ಯಾರೂ ಅಷ್ಟು ಜನ ಇರಲಿಲ್ಲ. ಟೋಕನ್ ಕೂಡ ತೊಗೊಂಡೆ. ಟೋಕನ್ಗೆ ಅಂದರೆ ರಿಪೋರ್ಟ್ ತೋರಿಸೋದಕ್ಕೆ ನಿಜ ಈ ಮೇಡಮ್ 1 ರೂಪಾಯಿನೂ ಚಾರ್ಜ್ ಮಾಡಲ್ಲ. ಬೇರೆ ಕಡೆ ಹೋದರೆ 400 ಇರುತ್ತೆ. ಕನ್ಸಲ್ಟೆನ್ಸಿ ಫೀಸ್ 400 ಅಂದರೆ ರಿಪೋರ್ಟ್ಸ್ ಎಲ್ಲ ನೋಡೋದಕ್ಕೆ ನಿಜ ತಗೊಳ್ಳಲ್ಲ, ಮಂತ್ಲಿ ಚೆಕಪ್ಗೆ ತೊಗೊತಾರೆ. ಈಗ ನೀವು ಹೋದ್ರಲ್ಲ, ಅವರೇ ಉಮಾ ಮೇಡಮ್ ಅಂತ. ಪೇಷಂಟ್ ಯಾರೋ ಒಬ್ಬರು ಡ್ರಿಪ್ಸ್ ಹಾಕಿಸ್ಕೊಳ್ಳೋಕ್ಕೆ ಅಂತ ಏನೋ ಪ್ರಾಬ್ಲಮ್ ಇತ್ತೇನೋ ಬಂದಿದ್ದರು. ನೋಡಿ, ನಾನು ವೀಡಿಯೋ ಮಾಡಿದ್ದೀನಿ ಡಾಕ್ಟರ್ ಏನು ಹೇಳಿದ್ದಾರೆ ಅಂತ.
ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬಂದಿಲ್ಲ, ಅದಕ್ಕೆ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡಬೇಕಾ ಥೈರಾಯ್ಡ್? ಬಿಟ್ಬಿಟ್ಟಿದ್ದೀನಿ ನಾನು. ಎಷ್ಟು ದಿನ 1 ವೀಕ್ ಆಯಿತು. ಸ್ಟಾಪ್ ಮಾಡಿ. ತುಂಬ ಲೋ ಆಗಿಬಿಟ್ಟಿದೆ, ಸ್ಟಾಪ್ ಥೈರಾಯ್ಡ್ ಅಂತ ಹೇಳ್ತೀನಿ. ಟ್ಯಾಬ್ಲೆಟ್ ಸ್ಟಾಪ್ ಮಾಡಿರೋದು. ಸ್ಟಾಪ್ ಮಾಡಿದ್ದೀರಲ್ಲ, ಸ್ಟಾಪ್ ಮಾಡೋಣ ಅಂತ. ನಿಮಗೆ ಫಸ್ಟ್ ಟೈಮಲ್ಲೂ ಥೈರಾಯ್ಡ್ ಇತ್ತು, ಆಮೇಲೆ ಹಾಗೆ ಕಂಟಿನ್ಯೂ ಮಾಡಿದ್ರಾ ನೀವು? ಇಲ್ಲ, ಡೆಲಿವರಿ ಆಗಿ 4 ತಿಂಗಳಿಗೆ ಚಂದ್ರಶೇಖರ್ ಸರ್ ಅಂತಿದ್ರು. ಅವರು 4 ಮಂತ್ಸ್ಗೆ ರಿಪೋರ್ಟ್ ನೋಡಿ ಸ್ಟಾಪ್ ಮಾಡಿಬಿಡಪ್ಪ, ಬೇಡ ಕಂಟಿನ್ಯೂ ಮಾಡಿಬಿಡ ಅಂದರು. ಇದರಲ್ಲೂ 4 ಮಂತ್ಸಿಗೆ ಬಂತು, 5 ಮಂತ್ಸ್ ಬ್ಲಡ್ ಟೆಸ್ಟಲ್ಲಿ. ಅದಾದಮೇಲೆ 6 ಮಂತ್ಸ್ವರೆಗೂ ತೊಗೊಳ್ಳಿ ಅಂತ ಹೇಳಿದ್ರಿ. ಈಗ ಬ್ಲಡ್ ಟೆಸ್ಟ್ ಮಾಡಿಸಿ ಸ್ಟಾಪ್ ಥೈರಾಯ್ಡ್ ಟ್ಯಾಬ್ಲೆಟ್. ಓಕೆ 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 ಥ್ಯಾಂಕ್ ಯು. ಏನಾಗುತ್ತೋ ಇದೇ ಆಗಿಬಿಡುತ್ತೆ ಅಂತ ನಿಜ ಅಂದ್ಕೊಂಬಿಟ್ಟಿದ್ದೆ. ನನ್ನ ಫೇಸಲ್ಲೇ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ ಹ್ಯಾಪಿನೆಸ್. ರಿಸಲ್ಟ್ ಇದರಲ್ಲೇ ಗೊತ್ತಾಗುತ್ತೆ. ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಹಾಯ್, ಹಾಸ್ಪಿಟಲಿಂದ ಬಂದು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಸ್ಪಿಟಲ್ಗೆ ಹೋಗಿ ಬಂದೆ, ಬಟ್ ನಿಮ್ಮ ಹತ್ರ ರಿಪೋರ್ಟ್ ನಾನು ಶೇರ್ ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ರಿಪೋರ್ಟ್ ಶೇರ್ ಮಾಡೋಣ, ಏನು ಬಂದಿದೆ ಅಂತ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ನೀವು ನೋಡ್ತಿರ್ಬೋದು, ನಾನು ನೆನ್ನೆನೇ ತೋರಿಸಿದ್ದೀನಿ ಪದ್ಮಶ್ರೀ ಡಯಾಗ್ನೋಸ್ಟಿಕ್ ಅಂತ. ಕಾಣಿಸ್ತಿದೆಯಾ ಥೈರಾಯ್ಡ್ ಲೆವೆಲ್ಲು? ಇದು 0.40 ಇಂದ 4.20 ಲೆವೆಲ್ ಇರಬೇಕು ಥೈರಾಯ್ಡು. ನಂದು ಇರೋದು 0.02 ಲೋಗೊಟ್ಟೋಗ್ಬಿಟ್ಟಿದೆ. ಅದಕ್ಕೆ ಡಾಕ್ಟರು ಸ್ಟಾಪ್ ಮಾಡಿಬಿಡಿ ಅಂತ ಹೇಳಿದ್ರು. ನಾನು ಆಲ್ರೆಡಿ 10 ಡೇಸಿಂದ ಟ್ಯಾಬ್ಲೆಟ್ಸ್ ತೊಗೊಂಡಿರಲಿಲ್ಲ. ಟ್ಯಾಬ್ಲೆಟ್ ತೋರಿಸಿದ್ದೀನಿ ನಿಮಗೆ, ನಾನು ಯಾವ MG ತೊಗೋತಿದ್ದೆ, 25 mg ತೊಗೋತಿದ್ದೆ ಅಂತ. ಬಟ್ ಅದರಲ್ಲಿ ಸುಮಾರು ರೇಂಜ್ ಬರುತ್ತೆ, 25 mg, 12.5 mg ಅಂತ. ಬಟ್ ನಂತರ ಯಾರಾದರೂ ಪ್ರೆಗ್ನೆಂಟಲ್ಲಿ ಟ್ಯಾಬ್ಲೆಟ್ ತೊಗೊತಿದ್ದು ಕಂಟಿನ್ಯೂ ಮಾಡ್ತಿದ್ರೆ ದಯವಿಟ್ಟು, ಅಂದರೆ ಮುಂಚೆನೇ ಬಂದಿದ್ದರೆ ಅದು ನಾರ್ಮಲಾಗಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಂತರ ಪ್ರೆಗ್ನೆನ್ಸಿಲಿ ಬಂದು ನಿಮ್ಗೇನಾದರೂ ಕಂಟಿನ್ಯೂ ಆಗಿದರೆ ದಯವಿಟ್ಟು 6 ಮಂತ್ಸ್ ಆದಮೇಲೆ ಮಗುಗೆ ಒಂದ್ಸರಿ ಹೋಗಿ ಚೆಕಪ್ ಮಾಡಿಕೊಂಡು ಟ್ಯಾಬ್ಲೆಟ್ ಬಿಟ್ಬಿಡಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಸುಮ್ಮನೆ ಇದು ಲೈಫ್ ಲಾಂಗ್ ತಗೋಬೇಕಾಗತ್ತೆ. ಕಾಯಿಲೆನೇ ಇಲ್ಲದೆ ಟ್ಯಾಬ್ಲೆಟ್ ತೊಗೊಳ್ಳೋದು ಎಷ್ಟು ಸರಿ ಅಲ್ವಾ? ಯಾವುದ್ರ ಬಗ್ಗೆನೇ ಆಗಲಿ ಒಂದ್ಸರಿ ಬ್ಲಡ್ ಟೆಸ್ಟ್ ತೊಗೊಂಡು ಕೊಟ್ಟು ನೀವು ಟ್ಯಾಬ್ಲೆಟ್ಸ್ ನಿಲ್ಲಿಸೋದು ವಾಸಿ ಅಂತ ನನಗಂತ ಅನಿಸುತ್ತೆ, ಬೆಟರ್ ಅಂತ ನಂಗೆ ಅನಿಸುತ್ತೆ. ಮತ್ತು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ರು. ನನಗೆ ಏನಂತ ಬರ್ಕೊಟ್ಟಿದ್ದಾರೆ, ಮೊನ್ನೆ ನನಗೆ 27 ಇಯರ್ಸ್ ಅಂತ, ಬಟ್ ಈಗ ನಂಗೆ 28 ರನ್ನಿಂಗ್. ನನಗೆ ಹೋದ ತಿಂಗಳಲ್ಲಿ ಬರ್ಕೊಟ್ಟು 11/5 ಹೋಗಿದ್ದು ನಾನು. ಇಲ್ಲಿ ಬರ್ಕೊಟ್ಟಿದ್ದಾರೆ ನೋಡಿ, TSH 0.2 ಸ್ಟಾಪ್ ಥೈರಾಯ್ಡ್ ಟ್ಯಾಬ್ಲೆಟ್ ಅಂತ ನನಗೆ ಬರ್ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಿದೆಯಾ? ಶ್ರೀನಿಧಿ ಹಾಸ್ಪಿಟಲು. ನಂಗೆ ಉಮಾ ಶ್ರೀನಿವಾಸ ಮೇಡಮ್ ನೋಡೋದು. ನಂಗೆ ಇವರೇ ಕೂಡ ಡೆಲಿವರ್ಡ್ ಮಾಡಿದ್ದು ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಟ್ಯಾಬ್ಲೆಟು ಇದು ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಬರ್ಕೊಟ್ಟಿದ್ರು ನನಗೆ. 11ನೇ ತಾರೀಕು ನಾನು ಮಾಡಿಸಿದ್ದೆ. ಬಟ್ ನಿನ್ನೆ 18ನೇ ತಾರೀಕು TSH ಅಂದರೆ ಥೈರಾಯ್ಡು 0.02 ಇದೆ, ಲೋ ಲೆವೆಲ್ಗಾಗಿದೆ. ಅದಕ್ಕೆ ಸ್ಟಾಪ್ ಮಾಡಿಬಿಡಿ ಅಂತ ಬರ್ಕೊಟ್ಟು ಸೈನ್ ಹಾಕ್ಕೊಟ್ಟಿದ್ದಾರೆ. ಇನ್ನು ಮುಂದೆ ನಾನು ಥೈರಾಯ್ಡ್ ಟ್ಯಾಬ್ಲೆಟು ತೊಗೊಳ್ಳೋ ಹಾಗಿಲ್ಲ. ಕಾಣಿಸ್ತಿದೆ ಅಲ್ಲ ರಿಪೋರ್ಟ್? ನೋಡಿದ್ರಿ ಅಲ್ಲ ರಿಪೋರ್ಟ್ಸ್. ನಾನು ಹೆಂಗೆ ಇನ್ನು ಮುಂದೆ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಳಂಗಿಲ್ಲ. ಮೇ ಬಿ ಇನ್ನೊಂದು 10 or 15 ಏನೋ ಟ್ಯಾಬ್ಲೆಟ್ ಇತ್ತು ಅನಿಸುತ್ತೆ. ಡಾಕ್ಟರ್ ಥ್ರೂ ಔಟ್ ಮಾಡಿಬಿಡಿ, ತೊಗೋಬೇಡಿ ಅಂತ ಹೇಳಿದ್ರು. ಹೆಂಗೋ ಥೈರಾಯ್ಡ್ ಟ್ಯಾಬ್ಲೆಟ್ ನಿಲ್ಲಿಸ್ತೆ. ನೀವು ಯಾರಾದರೂ ಪ್ಲೀಸ್ ಪ್ರೆಗ್ನೆನ್ಸಿಯಲ್ಲ ಏನಾದರೂ ಥೈರಾಯ್ಡ್ ಟ್ಯಾಬ್ಲೆಟು ಇಲ್ಲಾಂದರೆ ಶುಗರು ಆ ಥರದ್ದು ನಿಮ್ಗೆ ಏನಾದರೂ ಬಂದಿದ್ದರೆ ಆಫ್ಟರ್ 6 ಮಂತ್ಸ್ ಅಂದರೆ ಬೇಬಿ ಆಗಿ 6 ತಿಂಗಳ ಆದಮೇಲೆ ಒಂದ್ಸರಿ ಬ್ಲಡ್ ಟೆಸ್ಟ್ ಮಾಡಿಸಿ ಇದೆಯೋ ಇಲ್ವೋ ಅಂತ ಕನ್ಫರ್ಮ್ ಮಾಡಿಕೊಂಡು ಡೋಸ್ ಕಡಿಮೆ ಮಾಡ್ಬೋದು. ಇಲ್ಲಾಂದರೆ ಕಂಪ್ಲೀಟ್ಲಿ ಟ್ಯಾಬ್ಲೆಟ್ ತೊಗೊಳ್ಳೋದಕ್ಕೆ ನಿಲ್ಲಿಸ್ಬಿಡ್ಬೋದು. ಯಾಕಂದರೆ ಇದು ನಮಗೆ ಪ್ರೆಗ್ನೆನ್ಸಿಲಿ ಬರೋದು ಕಂಟಿನ್ಯೂ ಆಗೋಲ್ಲ, ಮೋಸ್ಟ್ ಆಗಲ್ಲ. ಒಬ್ಬೊಬ್ಬರಿಗೆ ರೇರ್ ಆಫ್ ಕಂಡೀಷನ್ಸ್ ಇದ್ದರೆ ಆಗಿಬಿಡುತ್ತೆ. ನನಗೆ ಮೊದಲನೇ ಪ್ರೆಗ್ನೆನ್ಸಿಲೂ 4 ಮಂತ್ಸ್ಗೆ ಬಂದಿತ್ತು. ನಾನು ಮಗು ಆಗಿ 4 ತಿಂಗಳವರೆಗೂ ಟ್ಯಾಬ್ಲೆಟ್ ತೊಗೊಂಡು ಮತ್ತೆ ಥೈರಾಯ್ಡ್ ಟೆಸ್ಟ್ ಅಂದರೆ ಬ್ಲಡ್ ಟೆಸ್ಟ್ ಮಾಡಿ ನಿಲ್ಲಿಸಿದ್ದೆ. ಇದಕ್ಕೂ ಕೂಡ 4 ಮಂತ್ಸಲ್ಲಿ ನನಗೆ ಬಂದಿದ್ದು, ಸೆಕೆಂಡ್ ಬೇಬಿಗೂ ಕೂಡ. ಈಗ ನಾನು ಚೆಕ್ ಮಾಡಿಸಿ ಬ್ಲಡ್ ಟೆಸ್ಟ್ ಮಾಡಿಸಿ ಇದನ್ನು ಕೂಡ ಸ್ಟಾಪ್ ಮಾಡಿದ್ದೀನಿ.
ನೀವು ಯಾರಾದರೂ ಇದ್ದರೆ ಚೆಕ್ ಮಾಡಿ. ಇದು ಹೋಲ್ ವಿಡಿಯೋ ಬರೀ ಥೈರಾಯ್ಡ್ ಪ್ರೊಫೈಲ್ ಬಗ್ಗೆನೇ ನಾನು ಮಾಡಿರೋದು. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್. ಸಿ ಯು ದಿ ನೆಕ್ಸ್ಟ್ ವ್ಲಾಗ್.